ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ವಿಠಲ್ಗೌಡ ಹೇಳಿಕೆ ಬೆನ್ನಲ್ಲೇ ಬಂಗ್ಲೆಗುಡ್ಡ ಕಾಡಿನಲ್ಲಿ ಶೋಧ ನಡೆಸಲಾಗ್ತಾ ಇದೆ. ಭೂಮಿ ಮೇಲ್ಭಾಗದಲ್ಲಿ ಅಸ್ಥಿಪಂಜರಕ್ಕೆ ಎಸ್ಐಟಿ ಇದೀಗ ಶೋಧವನ್ನ ನಡೆಸ್ತಾ ಇದ್ದು, ಎಸ್ಐಟಿ ಮುಖ್ಯಸ್ಥ ಮೊಹಂತಿ ನಿರ್ದೇಶನದಂತೆ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಎಲ್ಲಾ ಸಂಶಯಗಳು ಹಾಗೆ ಆರೋಪಕ್ಕೆ ಉತ್ತರವನ್ನ ಹುಡುಕ್ತಾ ಇರುವಂತಹ ಎಸ್ಐಟಿ ಬಂಗ್ಲೆಗುಡ್ಡದ ಸಂಪೂರ್ಣ ಮಾಹಿತಿಯನ್ನ ಎಸ್ಐಟಿ ಈಗಾಗಲೇ ಸಂಗ್ರಹಿಸಿದೆ. ಅರಣ್ಯ ಇಲಾಖೆ ನೀಡಿದಂತ ದಾಖಲೆಗಳ ಪರಿಶೀಲಿಸಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಈಗಾಗಲೇ ಸ್ಥಳದ ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ವಿಠಲ್ಗೌಡ ಹೇಳಿಕೆಯನ್ನ ಕೊಟ್ಟ ಹೇಳಿಕೆ ನಂತರದಲ್ಲಿ ಆಗ್ತಾ ಇರುವಂತಹ ತನಿಖೆ ಇದು ಮತ್ತೊಂದು ಹಾದಿಯನ್ನ ಹಿಡಿದಿದೆ. ಕ್ಷಣ ಕ್ಷಣಕ್ಕೂ ಕೂಡ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇರುವಂತದ್ದು ಬಂಗ್ಲೆಗುಡ್ಡ. ಈಗ ಅರಣ್ಯ ಪ್ರದೇಶವಾಗಿ ಮಾರ್ಪಾಡಾಗಿರೋದ್ರಿಂದಾಗಿ ಅರಣ್ಯಾಧಿಕಾರಿಗಳ ಸಮ್ಮುಖದಲ್ಲಿಯೂ ಕೂಡ ಇಲ್ಲಿ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಹಲವು ಅಧಿಕಾರಿಗಳು ಕೂಡ ಈಗಾಗಲೇ ಸ್ಥಳದಲ್ಲಿದ್ದಾರೆ. 8 ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಕೂಡ ಇದ್ದಾರೆ, ಪೌರ ಕಾರ್ಮಿಕರು ಕೂಡ ಇದ್ದಾರೆ, 9 ಜನ ಸೋಕೋ ಟೀಮ್ ಇದ್ದಾರೆ, 15 ಜನ ಅರಣ್ಯಾಧಿಕಾರಿಗಳಿದ್ದಾರೆ. ಹಾಗೆ ಮೆಟಲ್ ಡಿಟೆಕ್ಟ್ ಮಾಡೋದಕ್ಕೆ ಬಾಂಬ್ ನಿಷ್ಕ್ರಿಯ ದಳವನ್ನ ಕೂಡ ಇಲ್ಲಿ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಭೂಮಿಯ ಮೇಲ್ಭಾಗದಲ್ಲಿ ಅಸ್ಥಿಪಂಜರಕ್ಕೆ ಇದೀಗ ಎಸ್ಐಟಿ ತಲಾಶನ್ನ ನಡೆಸಲಾಗ್ತಾ ಇದೆ. 11 ಮತ್ತು 12 ಪಾಯಿಂಟ್ ಎರಡರ ಮಧ್ಯದಲ್ಲಿ ಈಗ ತನಿಖೆಯನ್ನು ನಡೆಸಲಾಗ್ತಾ ಇದ್ದು, ಪೊಲೀಸ್ ತಂಡ ಅಲ್ಲಿಗೆ ಎಂಟ್ರಿ ಕೊಡ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ವಿಠಲ್ಗೌಡನ ಕರೆ ತರದೆಯೇ ಇಲ್ಲಿ ಶೋಧವನ್ನ ನಡೆಸ್ತಾ ಇದೆ ಎಸ್ಐಟಿ. ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಎಸ್ಐಟಿಯ ನಡೆ. ಯಾಕಂದ್ರೆ ಎಸ್ಐಟಿಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು ವಿಠಲ್ಗೌಡನ ಸಾಕ್ಷಿ ಏನು ಪರಿಗಣಿಸಿದೆ ಈಗಾಗಲೇ ಅಲ್ಲಿರಬಹುದಾದಂತ ಸಾಧ್ಯತೆ ಬೆನ್ನಲ್ಲೇ ಆತನ ಹೇಳಿಕೆಯ ಮೇಲೆಯೇ ಇಲ್ಲಿ ತಯಾರಿಯನ್ನ ನಡೆಸಿಕೊಂಡು ಅಖಾಡಕ್ಕಿಳಿದಿದೆ ಎಸ್ಐಟಿ. ಆದ್ರೆ ಇಲ್ಲಿ ವಿಠಲಗೌಡರ ಕರೆತರದನೇ ಇಲ್ಲಿ ಶೋಧ ನಡೆಸ್ತಾ ಇರೋದು ಸಾಕಷ್ಟು ಅನುಮಾನಕ್ಕೂ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಅಂದ್ರೆ ತನಿಖೆ ಹಾದಿ ಹೇಗಿರಬಹುದು ಅನ್ನುವಂತ ಕುತೂಹಲ ಹೆಚ್ಚಾಗ್ತಾ ಇದೆ. ಪೃಥ್ವಿ, ಇಲ್ಲಿ ನಾವು ಗಮನಿಸಿದಂತೆ ಇಲ್ಲಿ ವಿಠಲಗೌಡ ಏನು ಹೇಳಿಕೆಗಳನ್ನ ಕೊಟ್ಟ ಅದರ ಆಧಾರದ ಮೇಲೆ ಇಲ್ಲಿ ತನಿಖೆ ಆಗ್ತಾ ಇರೋದು. ಆದ್ರೆ ವಿಠಲಗೌಡನನ್ನೇ ಕರೆತರದನೇ ಇಲ್ಲಿ ಎಸ್ಐಟಿ ತನಿಖೆನ ಮಾಡ್ತಾ ಇದೆ. ಯಾಕೆ ಹೀಗೆ ಅಂದ್ರೆ ಎಸ್ಐಟಿ ನಡೆಯೇ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಯಾವ್ಯಾವ ಆಯಾಮಗಳಲ್ಲಿ ಇಲ್ಲಿ ತನಿಖೆನ ಮಾಡ್ತಿದ್ದಾರೆ? ಖಂಡಿತ ಶಕುಂತಲ, ಎಸ್ಐಟಿಯ ನಡೆ ಈಗ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಯಾಕೆಂತ ಹೇಳಿದ್ರೆ ಈ ಒಂದು ಬಂಗ್ಲೆಗುಡ್ಡದಲ್ಲಿ ಸಾಕಷ್ಟು ಹೆಣಗಳು ಇದೆ ಅಂತ ಹೇಳಿದ್ದು ಆರಂಭಿಕ ಹಂತದಲ್ಲಿ ದೂರುದಾರ ಚಿನ್ನಯ್ಯ, ಅಂದ್ರೆ ಏನು ಆ ಚಿನ್ನಯ್ಯ ಮಾಸ್ಕ್ ಮ್ಯಾನ್ ಆಗಿ ಬಂದಿದ್ದ. ಆ ಸಂದರ್ಭದಲ್ಲಿ ಆತ ಇಲ್ಲಿ ಹೆಣಗಳ ರಾಶಿ ಇದೆ ಅಂತ ಆತ ಹೇಳಿದ್ದಂಥದ್ದು. ಸದ್ಯಕ್ಕೆ ಆತನನ್ನ ಬಂಧನ ಮಾಡಿ ಈಗ ಶಿವಮೊಗ್ಗ ಜೈಲಿನಲ್ಲಿ ಇಡಲಾಗಿದೆ. ಸೊ ಅದನ್ನ ಹೊರತುಪಡಿಸಿದ್ರೆ ಆತ ಹೂತಿಟ್ಟಿದ್ದನ್ನ ನೋಡಿದೀವಿ ಅಂತ ಹೇಳಿ ಸಾಕಷ್ಟು ಜನ ಬಂದಿದ್ರು. ಅದರಲ್ಲಿ ಪುರಂದರ ಗೌಡ ಇರ್ಬೋದು, ಮತ್ತೆ ತುಕಾರಾಮ್ ಗೌಡ ಇರ್ಬೋದು. ಇತ್ತೀಚೆಗೆ ಅವರು ಹೈಕೋರ್ಟ್ಗೆ ಹೋಗಿದ್ರು. ನಾವು ಆ ಒಂದು ಪ್ರದೇಶವನ್ನ ಗುರುತಿಸ್ತೀವಿ ಅಂತ ಹೇಳಿ ಆರಂಭಿಕ ಹಂತದಲ್ಲಿ ಎಸ್ಐಟಿ ಹತ್ರ ಬಂದಂತ ಸಂದರ್ಭದಲ್ಲಿ ಎಸ್ಐಟಿ ಅದನ್ನ ನಿರಾಕರಿಸಿತ್ತು ತೆಗೆದುಕೊಳ್ಳಿಕ್ಕೆ, ಅಂದ್ರೆ ಅವ್ರನ್ನ ಸಾಕ್ಷಿದಾರನಾಗಿ ಪರಿಗಣಿಸಲಿಕ್ಕೆ ನಿರಾಕರಿಸಿತ್ತು. ಅದಕ್ಕೋಸ್ಕರ ಅವರು ಹೈಕೋರ್ಟ್ಗೆ ಹೋಗಿ ಅಲ್ಲಿಂದ ಒಂದು ಡೈರೆಕ್ಷನ್ ಅನ್ನ ತಂದಿರುವಂತದ್ದು. ಅದರ ವಿಚಾರಣೆ ಈಗ ನಾಳೆ 18ನೇ ತಾರೀಕು, ನಾಳೆ ಕೂಡ ಇದಾದ್ರೆ ಹಿಯರಿಂಗ್ ಇರುವಂತದ್ದು. ಅದನ್ನ ಹೊರತುಪಡಿಸಿದ್ರೆ ವಿಠಲ್ಗೌಡ ಏನು, ಈ ವಿಠಲ್ಗೌಡ ಆ ಬುರ್ಡೆಯನ್ನ ಇದೇ ಬಂಗ್ಲೆಗುಡ್ಡದಿಂದ ತಂದಿದ್ದೆ. ಅದಾದ ಬಳಿಕ ಚಿನ್ನಯ್ಯನಿಗೆ ಬುರ್ಡೆಯನ್ನ ಕೊಟ್ಟಿದ್ದೆ. ಆತ ತೆಗೆದುಕೊಂಡು ಹೋಗಿ ಅಂದ್ರೆ ಕೋರ್ಟ್ ನಲ್ಲಿ ನ್ಯಾಯಾಧೀಶರ ಮುಂದೆ ಇಟ್ಟಿದ್ದ ಅಂತ ಹೇಳಿ ಆತ ಹೇಳ್ಕೊಂಡಿದ್ದ. ಆತನ ವಿಚಾರಣೆ ಸಂದರ್ಭದಲ್ಲಿ ಆ ವಿಚಾರ ಗೊತ್ತಾಗಿತ್ತು. ಈಗ ಸದ್ಯಕ್ಕೆ ಆ ವಿಠಲ್ಗೌಡ ಏನು ಸ್ಥಳ ಮಹಾಜರನ್ನ ವಿಠಲ್ಗೌಡನ ಜೊತೆ ಎಸ್ಐಟಿ ಅಧಿಕಾರಿಗಳು 2 ಬಾರಿ ಅಲ್ಲಿಗೆ ಮಾಡಿದ್ರು. 2 ಬಾರಿ ಆ ಒಂದು ಸ್ಥಳ ಮಹಾಜರಿಗೆ ಹೋದಂತ ಸಂದರ್ಭದಲ್ಲಿ ಹೋಗಿ ವಾಪಸ್ ಬಂದಂತ ಸಂದರ್ಭದಲ್ಲಿ ವಿಠಲ್ಗೌಡ ಒಂದು ವಿಡಿಯೋವನ್ನ ಮಾಡಿದ್ದ. ಆ ವಿಡಿಯೋದಲ್ಲಿ ನಾನು ಸ್ಥಳ ಮಹಾಜರಿಗೆ ಅಧಿಕಾರಿಗಳ ಜೊತೆಯಲ್ಲಿ ಹೋದಂತ ಸಂದರ್ಭದಲ್ಲಿ ರಾಶಿ ಮೂಳೆಗಳನ್ನ ಬಂಗ್ಲೆಗುಡ್ಡದಲ್ಲಿ ನೋಡಿದ್ದೆ. ಪರ್ಟಿಕ್ಯುಲರ್ ಆಗಿ 11ನೇ ಪಾಯಿಂಟ್ ಏನಿದೆ, 11ನೇ ಪಾಯಿಂಟ್ ಇಂದ ಮೇಲ್ಗಡೆ ಅಂದ್ರೆ 11A ಅಂತ ಏನು ಆರಂಭಿಕ ಹಂತದಲ್ಲಿ ಗುರುತು ಮಾಡ್ಕೊಂಡಿದ್ರು. ಸೊ ಆ ಒಂದು ಸುತ್ತಮುತ್ತ ರಾಶಿ ಅಂದ್ರೆ ಈ ಒಂದು ಏನು ಸ್ಕೆಲಿಟನ್ಗಳ ರಾಶಿಯೇ ಇದೆ. 2-3 ತಲೆಬುರುಡೆಯನ್ನ ನೋಡಿದ್ದೆ. ಚಿಕ್ಕ ಮಕ್ಕಳ ಸ್ಕೆಲಿಟನ್ ಇದ್ರೂ ಇರಬಹುದು ಅಂತದ್ದು ಕೂಡ ಮೂಳೆಯನ್ನ ನಾನು ನೋಡಿದ್ದೆ. ಅದಾದ ಬಳಿಕ ಈ ವಾಮಾಚಾರಕ್ಕೆ ಬಳಸಿದಂತಹ ಕುಡಿಕೆಗಳನ್ನು ಕೂಡ ಅಲ್ಲಿ ಕಂಡು ಬಂದಿತ್ತು ಅಂತ ಹೇಳಿ ಆತ ಒಂದು ವಿಡಿಯೋವನ್ನ ರಿಲೀಸ್ ಮಾಡಿದ್ದ. ಸೊ ಆ ಆಧಾರದ ಮೇಲೆ ಏನಾದ್ರೂ ಇವತ್ತು ಕಾರ್ಯಾಚರಣೆಗೆ ಬಂದಿದ್ದಾರೆ ಅಂತ ಹೇಳೋದಾದ್ರೆ ಅಲ್ಲಿ ವಿಠಲ್ಗೌಡನೇ ಇಲ್ಲ. ವಿಠಲ್ಗೌಡನನ್ನ ಇವತ್ತು ಕರ್ಕೊಂಡು ಬಂದಿಲ್ಲ. ವಿಠಲ್ಗೌಡನನ್ನ ನಾವು ಕೂಡ ಸಂಪರ್ಕಿಸಿದ್ವಿ. ಬೆಳಗ್ಗೆ ಅವರಿಗೂ ಕೂಡ ಕರೆ ಮಾಡಿ ಮಾತಾಡಿದಂತ ಸಂದರ್ಭದಲ್ಲಿ ಅವರು ತಮ್ಮ ಕೆಲಸದಲ್ಲಿ ಅಂದ್ರೆ ಏನು ಹೋಟೆಲ್ನಲ್ಲಿ ಅವರು ಕೆಲಸವನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ವಿಠಲ್ಗೌಡರಿಗೆ ಇವತ್ತು ಯಾವುದೇ ರೀತಿ ಬುಲಾವನ್ನ ಎಸ್ಐಟಿ ಕೊಟ್ಟಿರಲಿಲ್ಲ. ವಿಠಲ್ಗೌಡರು ಅವರ ಕೆಲಸವನ್ನ ದೈನಂದಿನ ಕೆಲಸವನ್ನ ಮಾಡ್ಕೊಂಡು ಅವರ ಹೋಟೆಲ್ ನಲ್ಲೇ ಇರುವಂತದ್ದು. ಸದ್ಯಕ್ಕೆ ಆ ಒಂದು ಪ್ರದೇಶದಲ್ಲಿ ಅಂದ್ರೆ ಏನು ಬಂಗ್ಲೆಗುಡ್ಡದಲ್ಲಿ ಈಗ ವಿಠಲ್ಗೌಡನನ್ನು ಕೂಡ ಕರೆತಂದಿಲ್ಲ. ಸಾಕ್ಷಿದಾರರು ಅಂತ ಹೇಳಿ ತಾವೇನು ತೋರಿಸ್ತೀವಿ ಅಂತ ಮುಂದೆ ಬಂದಿದ್ರು, ಆ ಒಂದು ದೂರದಾರರನ್ನು ಕೂಡ ಕರೆದುಕೊಂಡು ಬಂದಿಲ್ಲ. ಸೊ ಎಸ್ಐಟಿ ನಡೆ ಏನು ಅನ್ನೋದನ್ನ ಮುಂದಿನ ಹಂತಗಳಲ್ಲಿ ನಿರೀಕ್ಷಿಸಬಹುದಾಗಿದೆ. ಸಂಪರ್ಕದಲ್ಲಿ ಪೃಥ್ವಿ, ಇದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಕಚೇರಿಯಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಅಶೋಕ್ ಜಾಯ್ನ್ ಆಗಿದ್ದಾರೆ. ಅಶೋಕ್, ನಾವು ಗಮನಿಸ್ತಾ ಇದ್ವಿ ತನಿಖೆಯ ಹಾದಿ ಮತ್ತೊಂದು ಹಂತಕ್ಕೆ
ತಲುಪಿದೆ. ಈಗ ಎಸ್ಐಟಿ ಅಧಿಕಾರಿಗಳು ಅಖಾಡಕ್ಕಿಳಿದಿದ್ದಾರೆ. ನೀವು ಎಸ್ಐಟಿ ಕಚೇರಿ ಮುಂಭಾಗದಲ್ಲೇ ಇದ್ದೀರಿ, ಅಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ಮೊಹಂತಿ ಅವರು ಕೊಟ್ಟಂತ ನಿರ್ದೇಶನದ ಮೇಲೆ ಎಸ್ಐಟಿ ಅಧಿಕಾರಿಗಳಿಗೆ ತನಿಖೆಯನ್ನ ನಡೆಸ್ತಾ ಇರೋದ್ರಿಂದಾಗಿ ಅಲ್ಲಿ ಏನಾದ್ರು ವಿಚಾರಣೆ ಏನಾದ್ರು ಮಾಡಲಾಗ್ತಾ ಇದೆಯಾ? ಏನ್ ನಡೀತಾ ಇದೆ ಅಲ್ಲಿ? ಹೌದು ಶಕುಂತಲ, ಪ್ರಮುಖವಾಗಿ ಬಂಗ್ಲೆಗುಡ್ಡೆ ರಹಸ್ಯವನ್ನು ಭೇದಿಸೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಅಂದ್ರೆ ಯಾವುದೇ ರೀತಿಯಾದಂತ ಯಾರಿಗೂ ಕೂಡ ಯಾವುದೇ ರೀತಿಯಾದ ಸಂಶಯಗಳಿರ್ಬೋದು, ಎಲ್ಲ ಆರೋಪ ಮತ್ತು ಸಂಶಯಗಳಿಗೂ ಕೂಡ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಎಸ್ಐಟಿ ಮುಂದಾಗಿರುವಂಥದ್ದು. ಪ್ರಮುಖವಾಗಿ ವಿಠಲ್ ಗೌಡ ಅವರನ್ನು ಬುರುಡೆ ತಂದಿರತಕ್ಕಂಥ ಆರೋಪದಲ್ಲಿ ಬಂಗ್ಲೆಗುಡ್ಡೆ ಕಾಡಿಗೆ ಸೆಪ್ಟೆಂಬರ್ 6 ಮತ್ತು 10 2 ಸಾರಿ ಕರ್ಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಾಜರನ್ನು ಕೂಡ ಮಾಡಲಾಯಿತು. ಸೊ ಆ ಟೈಮಲ್ಲಿ ಒಂದು ಆರೋಪ ಇದ್ದಂಥದ್ದು ವಿಠಲ್ ಗೌಡ ಆ ಒಂದು ಬಂಗ್ಲೆಗುಡ್ಡೆ ಭಾಗದಿಂದ ಬುರುಡೆ ತಂದಿರುವಂತ ಆರೋಪ. ಸೊ ಒಂದು ಇವತ್ತು ಆಗ್ತಕ್ಕಂಥ ಕಾರ್ಯಾಚರಣೆ ಒಂದು ಬುರುಡೆ ತಂದಿರತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಸ್ಥಳದಿಂದ ಬುರುಡೆಯನ್ನು ತೆಗೆದು ಬಂದ್ರು ಅಲ್ಲಿ ಮಹಜರು ನಡೆಸುವಂತ ಒಂದು ಪ್ರಕ್ರಿಯೆ. ಇನ್ನೊಂದ್ ಕಡೆ ಅವರು 2 ಬಾರಿ ಮಹಜರಿಗೆ ಹೋದಂತ ಟೈಮಲ್ಲಿ, ಮೊದಲನೇ ದಿನ ಹೋದಂತ ಟೈಮಲ್ಲಿ 3 ಕಳೆಬರಗಳು ಸಿಕ್ತು ಅಂತ ಹೇಳಿ ಅವರು ಹೇಳಿರುವಂತದ್ದು. ಇನ್ನೊಂದು 2ನೇ ದಿವಸ ಅಂದ್ರೆ ಸೆಪ್ಟೆಂಬರ್ 10ಕ್ಕೆ ಹೋದಂತ ಟೈಮಲ್ಲಿ 5 ಮನುಷ್ಯರ ಕಳೆಬರಗಳು ಅಲ್ಲಿ ಕಾಣ ಸಿಕ್ಕಿತ್ತು ಅಂತ ಹೇಳಿದ್ರು. ಸೊ ಹೀಗಾಗಿ ಇವತ್ತು ಒಟ್ಟು 8 ಅವರು ಹೇಳಿರೋದೇ ಹೌದಾಗಿದ್ದಲ್ಲಿ ಆ 8 ಕಳೆಬರಗಳೆಂದೇ ಅದನ್ನು ಸಂಗ್ರಹಿಸುವಂತ ಕೆಲಸವನ್ನು ಎಸ್ಐಟಿ ಅಧಿಕಾರಿಗಳು ಮಾಡ್ಲಿಕ್ಕಿದ್ದಾರೆ. ಇವರು ಬಂಗ್ಲೆಗುಡ್ಡೆಗೆ ಎಸ್ಐಟಿ ಅಧಿಕಾರಿಗಳ ತಂಡ ವಿಠಲ್ ಗೌಡರನ್ನು ಕರ್ಕೊಂಡು ಹೋದಂತ ಟೈಮಲ್ಲಿ ಅಲ್ಲಿ ಏನೇನು ಕಾಣ ಸಿಕ್ಕಿತ್ತು ಮತ್ತು ವಿಠಲ್ ಗೌಡ ಹೇಳಿರ್ತಕ್ಕಂಥ ಹೇಳಿಕೆ ಎಲ್ಲಾ ವಿಚಾರಗಳನ್ನು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೋಹಂತಿ ಅವರಿಗೆ ಎಸ್ಐಟಿ ಅಧಿಕಾರಿಗಳು ತಿಳಿಸಿದ್ರು. ಆ ಹಿನ್ನೆಲೆಯಲ್ಲಿ ಈ ವಿಠಲ್ ಗೌಡ ಹೇಳಿಕೆ ಯಾವಾಗ ನೀಡಿದ್ರು ಅದಾಗಿ 2ನೇ ದಿವಸದಲ್ಲಿ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೋಹಂತಿ ಅವರು ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಬರ್ತಾರೆ. ಬಂದು ಅಧಿಕಾರಿಗಳ ಬ್ಯಾಕ್ ಟು ಬ್ಯಾಕ್ ಸಭೆಯನ್ನು ಮಾಡ್ತಾರೆ. ಒಂದು ವಿಠಲ್ ಗೌಡ ಹೇಳಿರತಕ್ಕಂಥ ಹೇಳಿಕೆ ಮತ್ತು ಬಂಗ್ಲೆಗುಡ್ಡೆಯಲ್ಲಿ ಕಂಡುಕೊಂಡಿರ್ತಕ್ಕಂಥ ಸತ್ಯ. ಸೊ 2 ವಿಚಾರದ ಬಗ್ಗೆ ಕೂಡ ಪ್ರಣವ್ ಮೋಹಂತಿ ಕಿರಿಯ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡ್ತಾರೆ. ಅದಾದ ಬಳಿಕ ಸರ್ಕಾರದ ಗಮನಕ್ಕೂ ಕೂಡ ಇದೇ ವಿಚಾರವನ್ನು ತರ್ತಾರೆ. ಹೀಗಾಗಿ ನಿನ್ನೆ ಸರ್ಕಾರದಿಂದ ನಿರ್ದೇಶನ ಬಂದಿರುವಂತಹ ಎಲ್ಲಾ ಸಾಧ್ಯತೆ ಇದೆ. ಅದಾದ ಬಳಿಕ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೋಹಂತಿ ಇಲ್ಲಿನ ಬೆಳ್ತಂಗಡಿ ಕಚೇರಿಯಲ್ಲಿ ಇರತಕ್ಕಂಥ ತನಿಖಾಧಿಕಾರಿ ಜಿತೇಂದ್ರ ದಯಾಮ ಅವರಿಗೆ ಈ ಬಗ್ಗೆ ನಿರ್ದೇಶನ ನೀಡಿರುವಂತದ್ದು. ಹೀಗಾಗಿ ಜಿತೇಂದ್ರ ದಯಾಮ ನೇತೃತ್ವದ ತಂಡ ಇವತ್ತು ಎಸ್ಐಟಿ ಕಚೇರಿಯಿಂದ ಬಂಗ್ಲೆಗುಡ್ಡೆ ಕಡೆ ತೆರಳಿರುವಂತದ್ದು. ಹೀಗಾಗಿ ಪೂರ್ತಿ ಬಂಗ್ಲೆಗುಡ್ಡೆಯನ್ನು ಶೋಧ ಮಾಡುತ್ತಾ ಅಥವಾ ಕೇವಲ ವಿಠಲ್ ಗೌಡ ಏನು ಅವರಿಗೆ ಎಲ್ಲೆಲ್ಲಿ ಕಾಣ ಸಿಕ್ಕಿದೆ ಆ ಜಾಗದಲ್ಲಿ ಮಾತ್ರ ಶೋಧ ಮಾಡ್ತಾರ, ಬುರುಡೆ ತಂದಿರತಕ್ಕಂಥ ಜಾಗ ಅಲ್ಲಿ ಶೋಧವನ್ನು ಮಾಡ್ತಾರ? ಸೊ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕಂಡುಕೊಳ್ಬೇಕಾಗಿದೆ. ಈ ನಡುವೆ ಅರಣ್ಯ ಇಲಾಖೆಯಿಂದಲೂ ಕೂಡ ಕಳೆದ 3 ದಿವಸದಿಂದ ಎಸ್ಐಟಿ ಅಧಿಕಾರಿಗಳು ಮಾಹಿತಿಯನ್ನು ಪಡ್ಕೊಂಡಿದ್ರು. ಬಂಗ್ಲೆಗುಡ್ಡೆಯಲ್ಲಿ ಇರತಕ್ಕಂಥ ಸ್ಥಳ ಗುರುತುಗಳು ಅಂದ್ರೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತ ಬೌಂಡ್ರಿ ಪಾಯಿಂಟ್ಸ್ ಗಳು ಯಾವ್ಯಾವುದು, ಅಲ್ಲಿಯ ಸ್ಯಾಟಲೈಟ್ ಸರ್ವೆ ರಿಪೋರ್ಟ್ ಎಲ್ಲವನ್ನು ಕೂಡ ಪಡ್ಕೊಂಡಿದ್ರು. ಎಲ್ಲಾ ದಾಖಲೆಗಳನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ರು. ಸೊ ಒಂದು ಹಂತಕ್ಕೆ ಅಧ್ಯಯನ ಬಂಗ್ಲೆಗುಡ್ಡೆಯ ಪೂರ್ತಿ ರಿಸರ್ವ್ ಫಾರೆಸ್ಟ್ ಏರಿಯಾ ಇದೆ, ಅದರ ಬಗ್ಗೆಗಿನ ಡಾಕ್ಯುಮೆಂಟ್ಸ್ ಆಧಾರದಲ್ಲಿ ಒಂದಿಷ್ಟು ಮಾಹಿತಿಗಳನ್ನು ಪಡ್ಕೊಂಡು ಆದ ಬಳಿಕ ಈಗ ಕಾರ್ಯಾಚರಣೆಗೆ ತೆರಳಿರುವಂತದ್ದು. ಹೀಗಾಗಿ ಎಸ್ಐಟಿಯ ನಡೆ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಮತ್ತು ತನಿಖಾಧಿಕಾರಿಗಳು ಕೂಡ ಪ್ರತಿ ದಿನದ ಏನು ಕಾರ್ಯಾಚರಣೆ ನಡೆಯುತ್ತೆ ಈ ಎಲ್ಲ ಮಾಹಿತಿಯನ್ನು ಎಸ್ಐಟಿ ಮುಖ್ಯಸ್ಥರಿಗೂ ಕೂಡ ತಿಳಿಸ್ತಿದ್ದಾರೆ. ಸೊ ಹೀಗಾಗಿ ಎಸ್ಐಟಿ ಮುಖ್ಯಸ್ಥರಿಂದ ನಿರ್ದೇಶನವನ್ನು ಪಡ್ಕೊಂಡು ಅಧಿಕಾರಿಗಳು ಈ ಎಲ್ಲ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಸದ್ಯಕ್ಕೆ ಎಸ್ಐಟಿ ಕಚೇರಿಯಿಂದ ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಎಲ್ಲರೂ ಕೂಡ ಬಂಗ್ಲೆಗುಡ್ಡೆ ಕಡೆ ತೆರಳಿದ್ದಾರೆ. ಹೀಗಾಗಿ ಪೇಪರ್ ವರ್ಕ್ ಮಾತ್ರ ಸದ್ಯಕ್ಕೆ ಎಸ್ಐಟಿ ಕಚೇರಿಯಲ್ಲಿ ನಡೀತಾ ಇದೆ. ಈವರೆಗೂ ಕೂಡ ಯಾರನ್ನು ಕೂಡ ಎಸ್ಐಟಿ ಕಚೇರಿಗೆ ಕರ್ಕೊಂಡು ಬಂದಿಲ್ಲ, ವಿಠಲ್ ಗೌಡ ಕೂಡ ಬಂದಿಲ್ಲ. ಸೊ ಹೀಗಾಗಿ ಇವತ್ತು ಸಂಜೆವರೆಗೂ ಕೂಡ ಈ ಶೋಧ ಕಾರ್ಯ ಮುಂದುವರಿಯುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅಶೋಕ್ ಪೃಥ್ವಿ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH